ನಾರದರು ಇಂದ್ರ ಸಭೆ ಒಳಗಡೆ ಕೂತಿದ್ದಾಗ ಇಂದ್ರದೇವರು ಪ್ರಶ್ನೆ ಮಾಡಿದರಂತೆ ಮಹಾಭಾರತ, ಈಗ ಸದ್ಯದಲ್ಲಿ ಭೂಲೋಕದಲ್ಲಿ ಯಾರು ಶೀಲ ಸಂಪನ್ನರು ಅಂತ. ನಾರದ್ರ ತಕ್ಷಣ ಇದು ನಿಂತ್ಕೊಂಡ್ಬಿಟ್ರು, ನಮ್ಮ ಪ್ರಹ್ಲಾದರಾಜರು ಅಂದ್ಬಿಟ್ರು. ಅದಕ್ಕೆ ಇಂದ್ರದೇವರು ಹೇಳಿದ್ರು, ನಿನ್ನ ಶಿಷ್ಯ ಅದಕ್ಕೆ ಹೇಳ್ಕೊಂಡ್ಬಿಟ್ಟಿದ್ಯಾ ಇಲ್ಲ ಸ್ವಾಮಿ ಪರೀಕ್ಷೆ ಮಾಡ್ಬೋದು ಅಂದರು. ಇಂದ್ರದೇವರು ಬ್ರಾಹ್ಮಣನ ರೂಪ ತಗೊಂಡು ಬಂದರು, ಅನೇಕ ಪರೀಕ್ಷೆಗಳು ಮಾಡಿದರು, ಅಲ್ಲಾಡಲಿಲ್ಲ. ಕೊನೆಗೆ ಪ್ರಹ್ಲಾದರಾಜರಲ್ಲಿ ಅಧ್ಯಯನ ಮಾಡಬೇಕು ಅಂತ ಗುರುಕುಲ ವಾಸ್ತು ಪದ್ಧತಿಯಂತೆ ಬಂದರು. ಅಧ್ಯಯನವೂ ಆಯಿತು. ಅಧ್ಯಯನವಾದ ಮೇಲೆ ಒಂದು ದಿನ ಪ್ರಹ್ಲಾದರಾಜರಿಗೆ ಸೂಕ್ಷ್ಮ ಗೊತ್ತಾಯಿತು, ನೀನು ನಿಜವಾದ ಬ್ರಾಹ್ಮಣನ ಅಂದರು. ಇಂದ್ರದೇವರು ಪ್ರತ್ಯಕ್ಷರಾದರು, ಇಲ್ಲ ನಾನು ನಿನ್ನಲ್ಲಿ ಏನೋ ದಾನ ತಗೊಂಡೋಗ್ಬೇಕು ಅದಕ್ಕೆ ಬಂದಿದ್ದೀನಿ ಅಂದರು. ಆಗ್ಬೋದು ಅಂದರು ಪ್ರಹ್ಲಾದರಾಜ. ನಿನ್ನ ಶೀಲವನ್ನು ನನಗೆ ದಾನ ಕೊಡು ಅಂದರು. ಅದು ಯಾಕೆ ಕೊಟ್ಟರು ಏನೋ ಗೊತ್ತಿಲ್ಲ. ಆಚಾರ್ಯ ನಿಮ್ಮ ಸೌಂದರ್ಯ ಇದೆಯಲ್ಲ ಅದು ನಮಗೆ ದಾನ ಕೊಡಿ ಅಂದರೆ ನಾನು ಮೂತಿನೇ ಕತ್ತರಿಸ್ಕೊಂಡು ಹೋಗು ಅಂತ ಹೇಳಬೇಕಷ್ಟೆ, ಇನ್ನೇನು ಹೇಳೋಕ್ಕಾಗುತ್ತೆ. ಕೃಷ್ಣಾರ್ಪಣ ಮಸ್ತು ಅಂದರು, ಹೊಟ್ಟೋದ್ರು ಇಂದ್ರದೇವರು. ಮತ್ತೆ ಇವರ ಕೀರ್ತಿ ಯಥಾ ಪ್ರಕಾರ ನಾರದ್ರೆ ಕೇಳಿದರು ಇಂದ್ರದೇವರು, ಅಲ್ಲ ನನ್ನ ದಾನ ಕೊಟ್ಟಿದ್ದಾನೆ ಮತ್ತು ಅವನು ಹೇಗೆ ಏರ್ದ ಅಂದರು. ನೀನೇ ಹೋಗಿ ಪರೀಕ್ಷೆ ಮಾಡು ಅಂದರು. ತಿರ್ಗಾ ಬಂದರು ಇಂದ್ರದೇವರು, ಅಲ್ಲಪ್ಪ ನಂಗೆ ದಾನ ಕೊಟ್ಟಿದ್ದಿ ಮತ್ತು ನಿನ್ನ ಕೀರ್ತಿ ತಿರ್ಗಾ ಶೀಲ ಸಂಪನ್ನ ಅಂತಿದೆಯಲ್ಲ ಅಂತ ಕೇಳಿದರು. ಪ್ರಹ್ಲಾದರಾಜರು ಹೇಳಿದರು, ನಾನು ದಾನ ಯಾರಿಗೆ ಕೊಟ್ಟಿದ್ದೀನಿ ಅಂದರು ಅವರು. ಶೀಲವನ್ನು ದಾನ ಪಾತ್ರರಲ್ಲಿ ಕೊಟ್ಟಿದ್ದೇನೆ, ದಾನಂದ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ. ನಿನಗೆ ನಾ ದಾನ ಕೊಟ್ಟಿರೋಣದ್ರಿಂದ ನನ್ನಲ್ಲಿರ್ತಕ್ಕಂಥ ಶೀಲ ದಾನದ ಮಹತ್ವದಿಂದ ಪ್ರತಿಯಾಗಿ ಇನ್ನೂ ನನಗೆ ಅಧಿಕ ಸಂಖ್ಯೆಯಲ್ಲಿ ಶೀಲತ್ವ ಬಂದಿದೆ ಅಂದರು. ಮತ್ತು ಖಾಸ ಹಿಂಗಾಯಿತು. ಇಂದ್ರದೇವರೇನು ಮಾತಾಡಲಿಲ್ಲ. ಯಾಕೆ ಮಾತಾಡ್ತಾರೆ? ಇಂದ್ರದೇವರು ಹೋದರು, ಪ್ರಹ್ಲಾದರಾಜರ ಮುಂದೆ ಒಂದು ಸ್ತ್ರೀ ರೂಪ ನಿಂತ್ಕೊಂತು. ಯಾವುದು ಅಂದರೆ ಗುಣಕ್ಕೆ ಅಭಿಮಾನಿಯಾದ ರಮಾ. ನೀನು ದಾನ ಕೊಟ್ಬಿಟ್ಟಿದ್ದಿ, ನಾನು ಹೋಗ್ತೀನಿ ಸಭೆಗೆ ಅಂದರು. ಹೊಟ್ಟು ಬರ್ಬೋದು ಅಂದರು ಪ್ರಹ್ಲಾದರಾಜರು. ಒಂದೊಂದಾಗಿ ಎಲ್ಲ ಇಂದ್ರ ಸಭೆಗೆ ಹೊರಟೋಯ್ತು. ಇಂದ್ರ ಸಭೆಯಲ್ಲಿ ನಾರದರು ಕೂತಿದ್ರು. ಎಲ್ಲ ಗುಣಗಳು ಪ್ರಹ್ಲಾದರಾಜರದು ರೂಪ ಹೊತ್ತಾಗಿ ಇಲ್ಲಿ ಬಂದು ಕೂತಿದೆ ಅಲ್ವೇ. ಮತ್ತು ಈಗ ಹಿಂಗಿರ್ತಾರೆ ಪ್ರಹ್ಲಾದರಾಜರು ಅಂದರು. ತಿರ್ಗಾ ಬಂದರು ಇಂದ್ರದೇವರು, ತಿರ್ಗಾ ಪರೀಕ್ಷೆ ಮಾಡಿದರು. ಸ್ವಾಮಿ ಎಲ್ಲ ದಾನಂದ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಯಾರ ಬೇಕಾದ್ರೂ ಹೋಗ್ಬೋದು ಅಲ್ವಾ. ಯಾಕೆ ಅಂದರೆ ನರಸಿಂಹನ ಅನುಗ್ರಹದಿಂದ ಉತ್ತಮ ಪಾತ್ರಕ್ಕೆ ನನ್ನ ಗುಣಗಳು ರವಾನೆ ಆಗುತ್ತಿದೆ, ಆದ್ದರಿಂದ ನನ್ನ ಪಾತ್ರ ಖಾಲಿಯಾಗಲ್ಲ ಅಂದರು. ಇಂದ್ರದೇವರು ಈ ಮಾತನ್ನು ಸಭೆಯಲ್ಲಿ ಹೇಳಿದಾಗ ಉಪೇಂದ್ರ ನಾಮಕ ಪರಮಾತ್ಮ ಹೇಳಿದ, ಆದ್ದರಿಂದ ಪ್ರಹ್ಲಾದರಾಜರು ಎಲ್ಲೆಲ್ಲ ಅವತಾರ ಮಾಡ್ತಾರೆ, ಏನೇನು ಘನಕಾರ್ಯ ಮಾಡ್ತಾರೆ, ಅಲ್ಲೆಲ್ಲ ಈ ಗುಣಾಭಿಮಾನಿಯಾಗಿರ್ತಕ್ಕಂಥ ರಮ ನಿತ್ಯ ಸನ್ನಿಧಾನದಿಂದ ಹರಿವಾಯುಗಳ ಸನ್ನಿಧಾನ ಇದ್ದು ಅವರು ಆಡಿರ್ತಕ್ಕಂಥದ್ದೆಲ್ಲ ಸತ್ಯಭೂತವಾಗಲಿ ಅಂತ ಹೊರ ಕೊಟ್ಟರು. ಅದಕ್ಕೆ ರಾಯನ್ನೇ ರಾಶಿ ದೋಷಗಳ ದಯಿಸುವ, ಗಾಯನ್ನೇ ಘನಜ್ಞಾನ ಭಕುತೀವ, ವೇಮ್ಯನ್ನೇ ವೇಗದಿ ಜನನ ಮರಣ ದೂರ, ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ, ವೇಂಕಾರ ವಾಂಛಿತ ಪ್ರದ.